ಸೊ ಕಾಯಕಲ್ಪ ಅಂತ ಬಂದಾಗ ಅಲ್ಲಿ ಚರಕ ಸಂಹಿತೆಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಸಿಗತ್ತೆ ಆಯುರ್ವೇದ ಗ್ರಂಥಗಳಲ್ಲಿ. ಅಲ್ಲಿ ಚಿಕಿತ್ಸಾ ಸ್ಥಾನದ ಮೊದಲ ಚಾಪ್ಟ್ರಲ್ಲಿ ಚಿಕಿತ್ಸೆ ಶುರು ಮಾಡೋಕ್ಕಿಂತ ಮೊದಲು ಇದನ್ನ ಹೇಳ್ತಾರೆ ಕಾಯಕಲ್ಪ ಕುಟಿಯ ಬಗ್ಗೆ. ಅಂದರೆ ಆರೋಗ್ಯ ಚೆನ್ನಾಗಿರೋದು ತಮ್ಮ ಆರೋಗ್ಯವನ್ನು ಇನ್ನಷ್ಟು ಕಾಪಾಡಿಕೊಳ್ಳಿ, ವಯಸ್ಸಾಗಮನ ಮಾಡಲಿಕ್ಕೆ, ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಇನ್ನೂ ಕಾಪಾಡಿಕೊಳ್ಳಿ. ಅದಕ್ಕೆ ಈ ಕಾಯಕಲ್ಪ ಅನ್ನೋಂಥದ್ದು ತುಂಬ ಹೆಲ್ಪ್ ಆಗುತ್ತೆ. ಸೊ ಕಾಯಕಲ್ಪ ಅಂತ ಮಾಡಿದಾಗ ಅಲ್ಲಿ ಒಳಗೆ ಹೋಗೋರು ಹೇಗಿರ್ತಾರೆ ಅಂದರೆ ತಿಂಗಳಾನ್ಗಟ್ಲೆ ಇರ್ತಾರೆ. ಈಗ ನಿಮಗೆ ಕೇವಲ ಒಂದು ಸ್ವಲ್ಪ ನಿಮಿಷ ಅಲ್ಲಿ ಒಳಗೆ ಹೋದರೆ ಅಷ್ಟು ಖುಷಿ ಅನ್ಸುತ್ತಲ್ಲ, ಇನ್ನು ಅಲ್ಲೇ ಉಳ್ಕೊಳ್ಳೋದು, ಹೊರಗೆ ಬರೋದಿಲ್ಲ 24x7, 3 ತಿಂಗಳ, 6 ತಿಂಗಳ, 9 ತಿಂಗಳ. ಆಗ ನಮ್ಮ ಈ ದೇಹದಲ್ಲಿ ಈ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ ಅಷ್ಟಾಂಗ ಯೋಗದ ಹಂತಗಳೇನಿವೆ ಇವುಗಳನ್ನು ಅಟೆಂಡ್ ಮಾಡೋದಕ್ಕೆ, ನಾವು ಅದನ್ನ ಗಳಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಹೊರ ಜಗತ್ತಿನಲ್ಲಿದ್ದ ನೋಡಿ ಹಿಂಸೆ ಮಾಡ್ಕೊತೀರಾ, ಆದರೆ ಅದು ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದಕ್ಕೆ. ಕೋಪ ಮಾಡ್ಕೋಬಾರ್ದು ಅನ್ಕೋತೀವಿ, ಆಗತ್ತಾ ಮಾಡ್ಕೊಳ್ಳದೆ ಇರೋದಕ್ಕೆ ಬಂದ್ಬಿಡುತ್ತೆ. ಹೆದರಬಾರ್ದು ಅಂತ ಅನ್ಕೋತೀವಿ, ಬಂದ್ಬಿಡುತ್ತೆ ಹೆದರಿಕೆ. ಆದರೆ ಅಲ್ಲಿದ್ದಾಗ ಏನಾಗಿರುತ್ತೆ, ನಿಮಗೆ ನೀವು ಕಾಣಲ್ಲ ನಿಮ್ಮ ಕಣ್ಣಿಗೆ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಷ್ಟೊಂದು ವಿಷಯಗಳಲ್ಲಿ ಜೀವನದಲ್ಲಿ ನಿಮ್ಮ ಶತ್ರು ಹೊರಗಡೆಯವರಲ್ಲ, ನೀವೇ. ನಿಮ್ಮ ಯೋಚನೆಗಳು, ನಿಮ್ಮ ಭಯ, ನಿಮ್ಮ ಕೋಪ, ನಿಮ್ಮ ಸಂಶಯ, ಸಂದೇಹ. ಈಗ ನಾನು ನಿಮ್ಮ ಮೇಲೆ ಸಂದೇಹ ಪಡ್ತಿದ್ದೀನಿ ಅಂದರೆ ಆ ಸಂದೇಹ ನಿಮಗೆ ತೊಂದರೆ ಕೊಡಲ್ಲ, ನನಗೇ ತೊಂದರೆ ಕೊಡುತ್ತೆ. ಯಾಕಂತಂದರೆ ಆ ನನ್ನ ಸಂದೇಹ ಪಡುವ ಗುಣ ಏನಿದೆ ಅದನ್ನು ಯಾವತ್ತೂ ಖುಷಿಯಿಂದ ಇಡಕ್ಕೆ ಬಿಡಲ್ಲ. ನೀವು ಅಮೃತನೇ ತಂದುಕೊಟ್ರು ಇದು ನಿಜ ಅಮೃತ ಅಂತ ಏನು ಗ್ಯಾರಂಟಿ? ಜೀವನದಲ್ಲಿ ಇನ್ನೂ ಕುಡ್ದಿಲ್ಲಲ್ಲ ನಾನು, ಅಮೃತನೇ ಅಂತ ಏನು ಗ್ಯಾರಂಟಿ? ಸುಮ್ಮನೆ ಟ್ಯಾಪ್ ವಾಟರ್ ಕೊಟ್ಟಿದ್ದಾರೆ ಅಮೃತ ಅನ್ನೋ ಹೆಸರಲ್ಲಿ, ಅರ್ಥ ಆಯ್ತಾ? ಆದ್ರೆ ಅವಾಗ ಏನಾಗತ್ತೆ, ಇಲ್ಲಿ ಲಾಸ್ ಯಾರಿಗೆ? ನಾನು ಸಂದೇಹ ಮಾಡಿ ಇವರನ್ನು ನಂಬಿಲ್ಲ ಅಂದಾಗ ಅವರಿಗೆಲ್ಲ ಲಾಸ್, ನನಗೆ ಲಾಸ್ ಆಗ್ತಾ ಇರೋದು. ಬಿಕಾಸ್ ನಾನು ನಂಬುತ್ತಾ ಇಲ್ಲ, ನನಗೆ ಖುಷಿ ಅನುಭವಿಸಕ್ ಆಗ್ತಾ ಇಲ್ಲ. ಅವಾಗ ಏನಾಗತ್ತೆ, ಒಬ್ಬ ವ್ಯಕ್ತಿ ಕಣ್ಮುಚ್ಚಿ ನಂಬೋದು ಅಂತ ಅಂದಾಗ ಮೂಢನಂಬಿಕೆ ಅಂತ ಅಲ್ಲ ಅದು. ಕಣ್ಮುಚ್ಚಿ ನಂಬಿದಾಗ ಏನಂತಂದ್ರೆ, ನೀವು ಬರೀ ನೀರೇ ಕೊಟ್ಟರು ಅವ ಅದನ್ನು ಅಮೃತ ಅಂತ ನಂಬಿದಾಗ ನೋಡಿ, ನೀರನ್ನೇ ಕುಡಿದು ಅಮೃತದ ಖುಷಿ ಅನುಭವಿಸ್ತಾನೆ. ನೀರನ್ನೇ ಕುಡಿದು ಅಮೃತದ ಖುಷಿ ಅನುಭವಿಸ್ತಾನೆ. ಆದರೆ ಈ ಸಂದೇಹ, ಸಂಶಯ, ಅನುಮಾನ ಇಂಥ ಯೋಚನೆಗಳಿದ್ದಾಗ ಅವನನ್ನು ನೀವು ನಂಬಿದ್ರು ನೀವು ನಂಬದಿದ್ರು ಪದ್ಮಶ್ರೀ ಕೊಡ್ತೇವ? ಈಗ ನಾನು ಅವ್ರನ್ನ ನಂಬಿದೆ ಅಂತ ಅವ್ರಿಗೆ ಯಾರಾದ್ರೂ ಏನಾದ್ರು ದೊಡ್ಡ ಪುರಸ್ಕಾರ ಕೊಡ್ತಾರೆ? ಇಲ್ಲ ತಾನೆ. ನಂಬಿಲಿ ನಂಬದೇ ಇರಲಿ ಏನು ಹೆಚ್ಚು ಅಂದರೆ ಮನಸ್ಸಿಗೆ ಚೂರು ಬೇಜಾರು, ಮನಸ್ಸಿಗೆ ಒಂಚೂರು ಓಕೆ, ಇಷ್ಟೇ ಆಗ್ಬೋದು ಬಿಟ್ಟರೆ ಬೇರೆ ವ್ಯತ್ಯಾಸ ಆಗಲ್ಲ. ಆದರೆ ಅವರನ್ನು ನಾನು ನಂಬದೇ ಇದ್ದಾಗ ನನಗಾಗುವ ತೊಂದರೆ ನಾವು ಯೋಚನೆನೇ ಮಾಡಲ್ಲ. ಆ ನಂಬಿಕೆ ಅನ್ನೋದು ಇಲ್ಲದೆ ಇರುವ ಸ್ಥಿತಿ ನಂಬದೇ ಇದ್ದ ವ್ಯಕ್ತಿಗೆ ತೊಂದರೆ ಅಲ್ಲ, ನಮಗೇ ತೊಂದರೆ. ನನಗೆ ಇದು ಯಾವತ್ತೂ ಖುಷಿಯನ್ನು ಅನುಭವಿಸ್ಲಿಕ್ಕೆ ಬಿಡೋದಿಲ್ಲ, ನನಗೆ ಜೀವನದಲ್ಲಿ ಯಾವತ್ತೂ ನೆಮ್ಮದಿಯನ್ನು ಕೊಡೋದಿಲ್ಲ. ಜೀವನದ ಪ್ರತಿ ಹಂತದಲ್ಲಿ ನಾನು ಕಿರಿಕಿರಿ ಕಿರಿಕಿರಿ ತಲೆ ಒಳಗೆ, ಏನು ಗೊತ್ತು, ಹೇಗೆ ಗೊತ್ತು, ಹೇಗೋ ಏನು ಅಂತ. ಇದು ಸಂಬಂಧಗಳಲ್ಲಿ ತುಂಬ ಮುಖ್ಯ. ನೀವು ನಿಮ್ಮ ಮನೆಗಳಲ್ಲಿದ್ದಾಗ ಪರಸ್ಪರ ಒಬ್ಬರ ಬಗ್ಗೆ ಒಬ್ಬರಿಗಾಗಿರ್ಬೋದು, ಅಥವಾ ನೀವು ತಿನ್ನೋ ಆಹಾರದ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಮಾಡೋ ಕೆಲಸಗಳ ಬಗ್ಗೆ ಆಗಿರ್ಬೋದು. ಅವ್ರು ಏನು ಅನ್ಕೋತಾರೇನೋ, ಏನು ಅಂದ್ಕೊಂಡ್ರೆ ನಿಮ್ಗೇನಾಗೋದಿದೆ? ನಿಮ್ಮ ಕೆಲಸ ನೀವು ಮಾಡಬೇಕು. ನೀವು ಮಾಡಿರೋ ಕೆಲಸದ ಬಗ್ಗೆ ಅವ್ರೇನು ಅನ್ಕೋತಾರೆ ಅನ್ನೋಕ್ಕಿಂತ ನೀವೇನು ಅನ್ಕೋತಿದ್ದೀರಾ ತುಂಬ ಮುಖ್ಯವಾದ ಪ್ರಶ್ನೆ. ಎಷ್ಟೋ ಸತಿ ನಮಗೆ ಸಮಾಧಾನ ಇರಲ್ಲ ನಾವು ಮಾಡಿರೋ ಕೆಲಸದ ಬಗ್ಗೆ, ಅದಕ್ಕೆ ನಾವು ಬೇರೆಯವರ ಹೆಸರು ಕೊಡ್ತೀವಿ. ಅರ್ಥ ಆಯ್ತಾ? ನಮಗೆ ಸಮಾಧಾನ ಇರೋದಿಲ್ಲ, ಯಾಕಂದರೆ ಎಲ್ಲೋ ಒಳಗಡೆ ಗೊತ್ತಿರುತ್ತೆ ನಾನು ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಂತ. ಈ ಆತಂಕದಿಂದನೋ, ಗೊಂದಲದಿಂದನೋ, ಭಯದಿಂದನೋ, ಹಿಂಜರಿಕೆಯಿಂದನೋ, ಕೀಳರಿಮೆಯಿಂದನೋ, ಬೇರೆ ಯಾವ್ಯಾವುದೋ ಕಾರಣಕ್ಕೆ ನಾವೇನು ಮಾಡ್ತಿರ್ತೀವಿ, ನಮ್ಮ ಬೆಸ್ಟ್ ಕೆಲಸ ನಾವು ಮಾಡಿರೋದಿಲ್ಲ. ಇನ್ನೊಂದು ಮುಗಿಸ್ಬೇಕಲ್ಲ, ಕೆಲಸ ಮಾಡಿದ್ರೆ ಕಡಿಯೋದಿಲ್ವಲ್ಲ ಅಂತ ಕೆಲಸ ಮಾಡಿರ್ತೀವಿ. ಸೊ ಅಲ್ಲಿ ಯಾರಿಗೂ ನಾನು ಮಾಡಿದ್ದು ಸರಿಯಾಗಲ್ಲ ಅಂತ ನಾವು ಹೇಳುವಾಗ ಅಲ್ಲಿ ಯಾರು ಬಂದು ನಿಮ್ಗೆ ಹೇಳಿರಲ್ಲ, ನಿಮ್ಮ ಮನಸ್ಸೇ ನಿಮ್ಗೆ ಹೇಳ್ತಿರುತ್ತೆ ನೀನು ಮಾಡಿದ್ದು ಸರಿಯಾಗಿಲ್ಲ, ನೀವು ಮಾಡಿದ್ದು ಸರಿಯಾಗಿಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಸುತ್ತಮುತ್ತಲಿದ್ದವರು ಯಾರೋ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್, ಅವ್ರ ಮುಖ ನೋಡಿದ್ರು, ನೋಡು ಅವ್ರು ಹಿಂಗೆ ಮಾಡಿದ್ರು, ನೋಡು ಅವ್ರು ಹಿಂಗಂದ್ರು ಅಂದರೆ ನಿಮ್ಮ ತಲೆಯಲ್ಲಿ ಅದು ಓಡ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಬೇರೆಯವ್ರು ಹಿಂಗೆ ಸುಮ್ಮನೆ ಅವ್ರು ಯಾವುದೋ ಅವ್ರ ಟೆನ್ಷನ್ ನಿಮ್ಮ ಮುಖ ಸಣ್ಣ ಮಾಡಿದ್ರು ನಿಮ್ಗೇನು ಅನ್ಸುತ್ತೆ, ನೋಡಿದ್ಯಾ ನಾ ಮಾಡಿ ಸರಿಯಾಗಿ, ಅದಕ್ಕೆ ಅವ್ನು ಮುಖ ಮಾಡಿದ್ವಿ, ಅದಕ್ಕೆ ಹಿಂಗಾಗಿದ್ದು ಅಂತ ನೀವು ಅನ್ಕೋತೀರಾ. ಸೊ ಜೀವನದಲ್ಲಿ ತುಂಬಾ ದೊಡ್ಡ ಶತ್ರು ಅಂದರೆ ಬೇರೆಯವರಲ್ಲ, ನಿಮ್ಮದೇ ಈ ಭಾವನೆಗಳು. ನಿಮ್ಮಲ್ಲಿ ಯಾವ್ಯಾವ ಕ್ಷಣದಲ್ಲಿ ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಅಹಂಕಾರ ತುಂಬಿಕೊಳ್ಳುತ್ತೆ, ಸಂಶಯ ತುಂಬಿಕೊಳ್ಳುತ್ತೆ,
ಆ ಒಂದು ಗೊಂದಲದಲ್ಲಿ ನೀವಿರ್ತೀರಾ, ಆತಂಕದಲ್ಲಿ ಇರ್ತೀರಾ. ಈ ಎಲ್ಲವೂ ನಿಮ್ಮ ವೈರಿಗಳು. ಅದಕ್ಕೆ ಅರಿಷಡ್ ವರ್ಗಗಳು ಅಂತ ಹೇಳುವಾಗ ಅವನ್ನೆಲ್ಲ ವೈರಿಗಳು ಅಂತಲೇ ಹೇಳಿರೋವಂಥದ್ದು ಶಾಸ್ತ್ರಗಳಲ್ಲಿ ಕೂಡ. ಬಿಕಾಸ್ ವೈರಿಗಳು, ಹೊರಗಡೆ ವೈರಿಗಳನ್ನು ಎಂಥ ವೈರಿನಾದರೂ ನಾವು ಎದುರಿಸ್ಬೋದು. ನಮ್ಮೊಳಗೆ ಪ್ರೀತಿ, ಸಹನೆ, ತಾಳ್ಮೆ, ಕರುಣೆ, ಧೈರ್ಯ, ಆತ್ಮವಿಶ್ವಾಸ, ನಂಬಿಕೆ ಅನ್ನೋ ಅಸ್ತ್ರ ಇದೆ. ಭಾರತೀಯರು ಇಷ್ಟು ಮುಂದುವರೆದಿದೆ ಆ ನಂಬಿಕೆ ಅನ್ನೋ ಆಧಾರದ ಮೇಲೆ. ಈಗ ಬೇರೆ ದೇಶದಲ್ಲೆಲ್ಲ ಇದನ್ನು ಮೊದಲು ಮೂಢನಂಬಿಕೆ ಅಂತ ಹೇಳಿ ನಮ್ಮನ್ನು ತಾತ್ಸಾರದಿಂದ ನೋಡಿದ್ರು. ನಮ್ಮಲ್ಲಿಯೇ ನಮ್ಮ ಸಂಪ್ರದಾಯವನ್ನ ದ್ವೇಷಿಸುವಂತಹ ಒಂದಿಷ್ಟು ಪಿತೂರಿಯನ್ನ ಮಾಡಿದ್ರು. ಆದರೆ ಇವತ್ತು ನೋಡಿ, ಎಂತೆಂತಹ ಅರಬ್ ಕಂಟ್ರಿಯಲ್ಲಿ ಕೂಡ ಹಿಂದೂ ದೇವಸ್ಥಾನ ಕಟ್ತಿದ್ದಾರೆ. ಯಾಕೆ ಕಟ್ತಿದ್ದಾರೆ? ಬಿಲೀಫ್ ಸಿಸ್ಟಮ್ ಅನ್ನೋದು ಎಷ್ಟು ಮುಖ್ಯ. ಥಿಯರಿ ಆಫ್ ಮ್ಯಾನಿಫೆಸ್ಟೇಷನ್, ಥಿಯರಿ ಆಫ್ ಎಂತ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್ನು, ಏನೇನು ಈಗ ಮತ್ತೆ ಎಲ್ಲರೂ ಮಾತಾಡ್ತಿದ್ದಾರೆ. ಮತ್ತೆ ಪುನಃ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ನೀವೇನು ಬಿಲೀವ್ ಮಾಡ್ತೀರಾ, ನಿಮ್ಮ ಬಿಲೀಫ್ ಸಿಸ್ಟಮ್ ಇಂದಾನೇ ಮ್ಯಾನಿಫೆಸ್ಟ್ ಆಗೋದು. ನೀವು ಬಿಲೀಫ್ ಸಿಸ್ಟಮ್ ಇಟ್ಕೊಂಡಿಲ್ಲ ಅಂದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ ಅಂತ ಪಾಶ್ಚಿಮಾತ್ಯರು ಇವತ್ತು ಹೇಳ್ತಿದ್ದಾರೆ. ಹಾಗಿದ್ರೆ ನಮ್ಮ ಹಿರಿಯರು ಇಷ್ಟು ಶತಮಾನಗಳಿಂದ ಹೇಳ್ಕೊಂಡು ಬಂದಿದ್ದೇನು? ಇದನ್ನೇ ತಾನೆ, ಇದೇ ಬಿಲೀಫ್ ಸಿಸ್ಟಮ್ ಬಗ್ಗೆನೇ ಹೇಳಿದ್ದು. ದೇವರು, ಒಳ್ಳೆಯದು, ಕೆಟ್ಟದ್ದು, ಪಾಪ, ಪುಣ್ಯ, ಈ ಎಲ್ಲ ಕಾನ್ಸೆಪ್ಟ್ಗಳು ಬಂದಿದ್ದೆಲ್ಲಿಂದ? ಬಿಲೀಫ್ ಸಿಸ್ಟಮ್ ಬಂದಿದ್ದೆಲ್ಲಿಂದ? ಭಾರತದಿಂದ. ನಮ್ಮಲ್ಲಿ ಮೊದಲಿಂದ ಬಂದ ಈ ಸಂಪ್ರದಾಯಗಳು ಗೊಟ್ಟು ಆಚರಣೆಗಳಾಗಿರಲಿಲ್ಲ. ಇವೆಲ್ಲ ಬಂದಿದ್ದು ನಿಮ್ಮ ಬಿಲೀಫ್ ಸಿಸ್ಟಮನ್ನು ಅಷ್ಟು ಸ್ಟ್ರಾಂಗ್ ಆಗಿಟ್ಟು ನೀವು ಸದಾಕಾಲ ಧರ್ಮ ಮಾರ್ಗದಿಂದ ಹೋಗಲಿಕ್ಕೆ, ಧೈರ್ಯದಿಂದ ಇರಲಿಕ್ಕೆ, ಎಂತ ಏನು ಬಂದ್ರೂ ನೀವು ಒಳಗಡೆಯಿಂದ ಪ್ಯೂರ್ ಆಗಿದ್ರೆ, ನೀವು ಒಳಗಡೆಯಿಂದ ಧೈರ್ಯದಿಂದ ಇದ್ರೆ ಯಾವ ರೋಗ ನಿಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಒಳಗಡೆನೇ ಭಯ, ಗೊಂದಲ, ಆತಂಕ, ಕೋಪ, ದ್ವೇಷ, ಅಹಂಕಾರ, ಸಂದೇಹ ತುಂಬಿಕೊಂಡಿದ್ರೆ ನಿಮ್ಮ ಅಷ್ಟು ರಿಪೋರ್ಟ್ ನಾರ್ಮಲ್ ಇದ್ರೂ ಜೀವನದಲ್ಲಿ ಖುಷಿ ಸಿಗೋದಿಲ್ಲ. ನಾನು ಬೆಟ್ಗಳು ಓಪನ್ ಚಾಲೆಂಜ್ ಇದು. ನೀವು ಎಂತ ಬೇಕಾದ್ರೆ ಹೇಳಿ, ರಿಪೋರ್ಟ್ ಎಷ್ಟೇ ನಾರ್ಮಲ್ ಇದ್ರೂ ನೀವು ಸಮಾಧಾನದಿಂದ ಬದುಕಕ್ಕಾಗಲ್ಲ. ಆದರೆ ನಿಮ್ಮೊಳಗಿನ ಈ ಭಾವನೆಗಳನ್ನ ನಾವು ಕ್ಲೆನ್ಸ್ ಮಾಡ್ತಾ, ಧೈರ್ಯವನ್ನ, ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ, ಪ್ರೀತಿ, ಸಹನೆ, ತಾಳ್ಮೆ, ಕರುಣೆ, ಸಹಾನುಭೂತಿ, ಈ ಭಾವನೆಗಳನ್ನ ನಾವು ತುಂಬಿಸ್ಕೊಳ್ತಾ ಹೋದ್ರೆ ನಿಮ್ಮ ರಿಪೋರ್ಟ್ ಎಂಥದ್ದೇ ಇರಲಿ, ಬೇಕಾದ್ರೆ ಘೋರದಲ್ಲಿ ಘೋರ ರೋಗ ಇದೆ ಅಂತ ರಿಪೋರ್ಟ್ ಬರಲಿ, ನೀವು ಸಾಯೋ ದಿನದ ತನಕ ಖುಷಿಯಿಂದ ಇರ್ತೀರ. ಇದು ಓಪನ್ ಚಾಲೆಂಜ್. ಯಾಕಂತಂದ್ರೆ ನಾವು ಹೆದರೋದು ಬರೀ ನಮ್ಮ ದೇಹಕ್ಕೆ ಬರೋ ನೋವಿಗಲ್ಲ ಅಂತ. ನೀವು ಹೇಳ್ತೀರಾ, ಅಯ್ಯೋ ಹಿಂಗಾದ್ರೆ ಹಂಗಾಗತ್ತಲ್ವ, ಹಂಗಾಗತ್ತಲ್ವ, ಹಂಗಾಗತ್ತಲ್ವ. ನೀವು ಹೆದರ್ತಾ ಇರೋದು ನೋವಿಗಲ್ಲ, ನೋವಿನ ಭಾವನೆಗೆ. ಈಗ ನಿಜಕ್ಕೂ ನೋವು ಬಂದಾಗ ನೋಡಿ, ಹಾಗೆ ನೋವಿಗೆ ನಾವು ಹೆದರೋರಾಗಿದ್ದಿದ್ರೆ ಬಹುಶಃ ಮೊದಲನೇ ಮಗು ಆದ್ಮೇಲೆ ಮತ್ತೆ ನಾನು ಎರಡನೇ ಮಗು ಬೇಕಂತ ಹೇಳ್ತಾನೆ ಇರಲಿಲ್ಲ. ಜಗತ್ತಲ್ಲಿ ಅತ್ಯಂತ ಎಲ್ಲಕ್ಕಿಂತ ತೀವ್ರತರವಾದ ನೋವುಗಳಲ್ಲಿ ಒಂದು, ಹೌದಾ? ಅಥವಾ ಲೆಟ್ಸ್ ಈಗ ನಾನು ಚಾಕುದಲ್ಲಿ ಕೈ ಕತ್ತರಿಸ್ಕೊಂಡೆ, ನಂಗೆ ನೋವಾಯಿತು. ಆ ನೋವಿಗೆ ನಾನು ಹೆದರೋದು ಹೋಗಿದ್ದಿದ್ರೆ ಬಹುಶಃ ಈ ನಾಳೆ ನನ್ನ ಮಗು ಕೂತ್ಕೊಂಡು ಏನೋ ಕೈ ಗಾಯ ಮಾಡ್ಕೊಳತ್ತೆ ಅಂತ, ಈಗ ಚಾಕು ಇಟ್ಕೊಂಡಿದ್ದೆ ಇನ್ನೇನು ಕುಯ್ಕೊಳ್ಳುತ್ತೆ ಅಂದಾಗ ಓಡಿ ಹೋಗಿ ನನ್ನ ಕೈ ಕಟ್ಟಾದ್ರೂ ಪರವಾಗಿಲ್ಲ ಅಂತ ಮಗುವಿನ ಕೈಯಿಂದ ಅದನ್ನು ತೆಗೆಯುವ ಪ್ರಯತ್ನ ನಾನು ಮಾಡ್ತಾನೆ ಇರಲಿಲ್ಲ. ಯಾಕಂದ್ರೆ ನನಗೆ ನಾವೊಂದಿನ ಚುಚ್ಕೊಬಿಟ್ಟಿದ್ದೆ, ನಾನೊಂದಿನ ಬೆಂಕಿಯಲ್ಲಿ ಕೈ ಸುಟ್ಕೊಂಡಿದ್ದೆ ಅಂದಾಗ ಇವತ್ತೇನಾದ್ರೂ ಸಡನ್ ಆಗಿ ಅಗ್ನಿ ಅವಘಡ ಆಯಿತು, ಬ್ಲಾಸ್ಟ್ ಆಯಿತು, ಅಲ್ಲಿ ನನ್ನ ಮಗು ಮಲಗಿದ್ದು ತೊಟ್ಲಲ್ಲಿದೆ ಅಂದಾಗ ಹೋಗದೆ ಇರ್ತೀನ ನಾನು? ಅಯ್ಯಪ್ಪ ಬೆಂಕಿಗೆ ಹೋದ್ರೆ ಸುಡತ್ತಲ್ಲ, ನನಗೆ ಅದು ಬೆಂಕಿ ಸುಟ್ಬಿಡುತ್ತೆ, ನೋವಾಗತ್ತೆ ಅನ್ನೋ ಭಯ ಅಂತ ಹೋಗದೆ ಇರ್ತೀರಾ ನೀವು? ಒಳಗಡೆಗೆ ಇರ್ತೀರಾ ನೀವು? ಇಲ್ಲ ತಾನೆ, ಹೋಗ್ತೀರಾ. ಹಾಗಾದ್ರೆ ಯಾಕೆ ಹೋಗ್ತೀರಾ? ನಿಮ್ಗೆ ಆಗ ಅಗ್ನಿಯ ಭಯ ಇಲ್ವಾ? ಆಗ ನಿಮ್ಗೆ ಬೆಂಕಿ ನೋಡ್ರೆ ಭಯ ಆಗಲ್ವಾ? ಆಗ ಬೆಂಕಿಯಲ್ಲಿ ಸುಟ್ಟಿದ್ರೆ, ಬೆಂಕಿಯಲ್ಲಿ ಒಳಗೋದ ನಿಮ್ಗೆ ಬೆಂಕಿ ತಾಗತ್ತೆ, ನೀವು ಸುಡತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ಹೇಗೆ ಹೋಗ್ತೀರಾ ನೀವು? ನೀವು ಹೆದರ್ತಾ ಇರೋದು ನೋವಿಗಲ್ಲ. ನೀವು ಅಂದ್ಕೊಂಡಿದ್ದೀರಾ ಹಾಗೆ, ಅಯ್ಯೋ ಇದು ಡಿಸ್ಕ್ ಬಲ್ಜ್ ಆಗಿದೆ, ನೋವಂತೆ, ಆಪರೇಷನ್ ಅಂತೆ, ನಂಗೆ ಭಯ. ಓ ಇದು ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ, ಹಾರ್ಟ್ ಅಟ್ಯಾಕ್ ಆಗತ್ತಂತೆ, ನನಗೆ ಭಯ. ಹೀಗೆ ಆ ನೋವಿಗೆ, ಆ ತೊಂದರೆಗೆ ಭಯ ಅಂತ ನೀವು ಅಂದ್ಕೊಂಡಿದ್ದೀರಾ. ನೋವಿನ ಭಾವನೆಗೆ ಭಯ, ಮತ್ತೆ ನಿಮ್ಮ ಲೈಫಲ್ಲಿ ಪ್ರಿಯಾರಿಟಿ ಏನು ಅನ್ನೋದು ಕ್ಲಾರಿಟಿ ಇಲ್ಲದೆ ಇರೋದಕ್ಕೆ ಭಯ. ಈಗ ಆ ಟೈಮಲ್ಲಿ ಮಗುನ ಮಲಗಿಸಿಟ್ಟಿದ್ದೀನಿ, ಒಂದು 10 ತಿಂಗಳ ಮಗು ಅಂತ ಇಟ್ಕೊಳ್ಳೋಣ. ಅದರ ಪಕ್ಕದ ರೂಮಿಗೆ ಫುಲ್ ಬೆಂಕಿ ಬಿದ್ದುಬಿಟ್ಟಿದೆ, ಅಲ್ಲೂ ಫುಲ್ ಬೆಂಕಿ ಇದು ಸ್ಪ್ರೆಡ್ ಆಗ್ತಾ ಇದೆ. ಈಗ ಹೋಗಿ ಎತ್ಕೊಂಡು ಬಂದಿಲ್ಲ ಅಂದರೆ ಆ ಕೋಣೆಯಲ್ಲಿದ್ದ ಮಗು ಕೂಡ ಸುಟ್ಟು ಹೋಗುತ್ತೆ ಅಂತ ಗೊತ್ತಾದಾಗ ಎಲ್ಲಿರುತ್ತೆ ನಿಮ್ಮ ಭಯ? ಎಲ್ಲಿರುತ್ತೆ ನಿಮ್ಮ ಮಂಡಿ ನೋವು? ಎಲ್ಲಿರುತ್ತೆ ನಿಮ್ಮ ಕುತ್ತಿಗೆ ನೋವು? ಎಲ್ಲಿರುತ್ತೆ ನಿಮ್ಮ ಟೆನಿಸ್ ಎಲ್ಬೋ ನೋವು? ಬಾಕಿ ದಿನ ಒಂದಿಷ್ಟು ಎತ್ತುವಾಗ ಆಗಲ್ಲ ರೀ, ಒಂದು ಬಿಂದಿಗೆ ಎತ್ತಕ್ಕೂ ಆಗಲ್ಲ, ನೋವು. ಅವತ್ತೆಲ್ಲಿ ಹೋಗುತ್ತೆ ನೋವು? ಕಲ್ಪನೆ ಮಾಡ್ಕೊಳ್ಳಿ, ಏನೂ ಇರೋದಿಲ್ಲ. ಎಂಥ ಸೊಂಟ ನೋವಿರಲಿ, ಕಾಲು ನೋವಿರಲಿ, ಎಂಥದೇ ಬೆಂಕಿ ಬಗ್ಗೆ ಭಯ ಇರಲಿ, ಅವತ್ತು ಆ ಕ್ಷಣಕ್ಕೆ ಹೋಗಿ
ಅದನ್ನ ಎತ್ಕೊಂಡು ನಾನು ಬರ್ತೇನೆ. ಯಾಕೆಂತಂದ್ರೆ ಅಲ್ಲಿ ನಮ್ಮ ಪ್ರಿಯಾರಿಟಿ ಮಗುವಿನ ಪ್ರಾಣ ಉಳಿಸೋದಾಗಿರುತ್ತೆ. ಅದರ ಎದುರು ನಮಗೆ ನೋವಿಲ್ಲ, ಭಯ ಇಲ್ಲ, ಹೆದರಿಕೆ ಇಲ್ಲ, ಆತಂಕ ಇಲ್ಲ. ಆ ಕ್ಷಣಕ್ಕೆ ನನ್ನ ಮಗುವನ್ನು ನಾನು ಬಚಾವ್ ಮಾಡ್ಕೋಬೇಕು. ಅದು ಬಿಟ್ರೆ ನನಗೆ ಬೇರೆ ಯಾವ ಕಡೆ ನನ್ನ ತಲೆ ಓಡಿಸೋದಿಲ್ಲ. ಹಾಗಿದ್ರೆ ಬಾಕಿ ದಿನದಲ್ಲಿ ಇದು ಯಾಕೆ ಆಗೋದಿಲ್ಲ? ಯಾಕಂದ್ರೆ ಬಾಕಿ ದಿನದಲ್ಲಿ ನಮ್ಮ ತಲೆ ಪೂರ್ತಿ ನಂಗೆ ನೋವಿದೆ, ನಂಗೆ ಹುಷಾರಿಲ್ಲ, ನಂಗೆ ಆರಾಮಿಲ್ಲ. ನೀವು ಇಡೀ ದಿನ ನಾಮ ಜಪ ಮಾಡಿದಂಗೆ ಏನ್ ಮಾಡ್ತಿರ್ತೀರಾ? ನಾನು ರೋಗಿ ಇದನ್ನೇ ನಾಮ ಜಪ ಮಾಡುದು. ಆವಾಗ ದೇವರಲ್ಲಿಂದ ತತ್ತಾಸ್ತು ಅಂತ ಹೇಳು. ಆಮೇಲೆ ಮತ್ತೆ ರಿಪೋರ್ಟ್ಸ್ ಎಲ್ಲ ಹಾಳಾದ್ರು. ಆಗ ನೋಡಿ, ನಾನು ಹೇಳಿಲ್ವಾ ಇಷ್ಟು ದಿನದಿಂದ? ನಾನು ಹೇಳ್ತಿದ್ದೆ ನಾನು ರೋಗಿ, ನಂಗೆ ಆರಾಮಿಲ್ಲ. ನೀವು ಯಾರು ಕೇಳಲಿಲ್ಲ. ಈಗ ನೋಡಿ, ನಿಜಕ್ಕೂ ನೋಡಿದ್ರೆ ನಂಗೆ ಆರಾಮಿಲ್ಲ. ಹೀಗೆ ಇಲ್ಲಿ ಆಗ್ತಾ ಇರೋದು ನೋಡಿ. ನಾನು ಹೇಳಿದ್ದೆ ನಂಗೆ ಆರಾಮಿಲ್ಲ ಅನ್ನೋಕ್ಕಿಂತ ನೀವು ಹೇಳಿದ್ದಕ್ಕೆ ನಿಮ್ಗೆ ಆರಾಮಿಲ್ಲ. ಅದು ಕೊರಗಿ ಅಥವಾ ಭಯ ಪಟ್ಟು ಯಾವ ಕಡೆ ನೀವು ಫೋಕಸ್ ಕೊಡ್ತೀರೋ ಅದು ಬೆಳೆಯುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ನೀವು ಅನಾರೋಗ್ಯದ ಬಗ್ಗೆ ಗಮನ ಕೊಡ್ತಾ ನಾನು ಅನಾರೋಗ್ಯ ಇದೆ, ರಿಪೋರ್ಟ್ಸ್ ಹಾಳಿದೆ, ಅದಿದೆ ಇದಿದೆ ಅಂತ ಡಯಾಗ್ನೋಸಿಸ್ ಇಂದ ನಾಮಜಪ ಮಾಡಿದ್ರೆ ಅದೇ ಬೆಳೆಯುತ್ತೆ. ಅದ್ರ ಬದಲು ಒಮ್ಮೆ ಗೊತ್ತಾಯ್ತಾ, ಓಕೆ ಇದು ಸರಿ ಇಲ್ಲ, ಹೀಗೆ ನನಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ನೀವು ಯಾವುದಕ್ಕೆ ಗಮನ ಕೊಡಬೇಕು? ಆರೋಗ್ಯಕ್ಕೆ. ಒಳ್ಳೆಯ ದಿನಚರಿಗೆ ಗಮನ ಕೊಡಿ, ಒಳ್ಳೆಯ ವಾಕಿಂಗಿಗೆ ಗಮನ ಕೊಡಿ, ವ್ಯಾಯಾಮಕ್ಕೆ ಗಮನ ಕೊಡಿ, ಔಷಧಿ ಸರಿಯಾಗಿ ತಗೊಳ್ಳೋದ್ರ ಬಗ್ಗೆ ಗಮನ ಕೊಡಿ, ಏನ್ ಮಾಡಬೇಕು ಪ್ರಾಣಾಯಾಮಕ್ಕೆ ಗಮನ ಕೊಡಿ. ಹೀಗೆ ನಿಮ್ಮ ಗಮನವನ್ನ ಯಾವುದ್ರ ಮೇಲೆ ಹರಿಸ್ತಿರೋ ಅದು ಬೆಳೆಯುತ್ತೆ. ಆರೋಗ್ಯ ಸರಿ, ನಾನು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ಹೇಳ್ಬೇಕೆ ಹೊರತು ಅಯ್ಯೋ ನಂಗೆ ನೋವು ಹೇಳ್ತಿರೋದಲ್ಲ. ನಿಮ್ಮ ಪ್ರಿಯಾರಿಟಿಯನ್ನು ಚೇಂಜ್ ಮಾಡಬೇಕು. ನಿಮ್ಮ ಗಮನ ಯಾವುದ್ರ ಮೇಲೆ ಹರಿಸ್ತಿದ್ದೀರಾ, ಯಾವುದಕ್ಕೆ ಎಷ್ಟು ನೀವು ಸಮಯ ಕೊಡ್ತಿದ್ದೀರಾ ಅನ್ನೋದನ್ನ ಚೇಂಜ್ ಮಾಡಬೇಕು. ಅದು ಚೇಂಜ್ ಮಾಡಿದ್ರೆ ಖಂಡಿತ ನಿಮಗೆ ಆರೋಗ್ಯ ಸಿಗತ್ತೆ. ಎಂಥದ್ದೇ ರೋಗ ಆಗಿಲ್ಲ, ನೀವು ಸಫರ್ ಆಗೋದು ಬೇಕಾಗಲ್ಲ. ಆದರೆ ಇದನ್ನು ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲ ರೋಗ ಗುಣ ಆಯಿತು ಅಂದ್ರೂ ನಿಮಗೆ ಏನೋ ಮೇಡಮ್ ಡಾಕ್ಟ್ರೆಲ್ಲ ಹೇಳ್ತಾರೆ ರಿಪೋರ್ಟ್ ನಾರ್ಮಲ್ ಅಂತ, ಎಲ್ಲ ಸರಿ ಇದೆ ಅಂತಾರೆ. ಆದರೆ ನಾನು ಸರಿ ಇಲ್ಲ, ನಂಗೆ ಏನೋ ಆಗತ್ತೆ, ನಂಗೆ ಸಂಕಟ ಆಗುತ್ತೆ. ಮನೇಲಿ ಯಾರಿಗೂ ಅರ್ಥ ಆಗಲ್ಲ ನನ್ನ ಸಂಕಟ. ಎಲ್ಲರೂ ಇಲ್ಲ ನೀನೇನೋ ಸುಮ್ಮನೆ ಹೇಳ್ತೀಯ ಅಂತಾರೆ. ಆದರೆ ನನ್ನ ಕಷ್ಟ ಯಾರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ರೋಗದಿಂದ ಅಲ್ಲ ಕಷ್ಟ. ರೋಗಗಳು ನಿಜಕ್ಕೂ ಬರೋ ರೋಗಗಳೆಲ್ಲ ಏನ್ ಗೊತ್ತಾ? ನಿಮ್ಮ ಫ್ರೆಂಡ್ಸ್ ಅವು ನಿಮ್ಗೆ ಹೇಳಿಕ್ ಬರೋದು, ಹಿಂಗೊಂದು ತೊಂದರೆ ಇದೆ, ಇದನ್ನ ಸರಿ ಮಾಡ್ಕೋ, ಒಳಗಡೆ ಇಂಥದ್ದೊಂದು ರಿಪೇರಿ ಆಗ್ಬೇಕಿದೆ ನೀನ್ ಮಾಡ್ಕೋ ಅಂತ ಲಕ್ಷಣಗಳು ನಿಮ್ಮ ವೈದ್ಯ ಅಲ್ಲ. ಆದ್ರೆ ಯಾವಾಗ ಆ ಭಾವನೆಗಳು ನಮ್ಮ ವೈರಿಗಳಾಗಿರ್ತವಲ್ಲ, ಆ ಭಾವನೆಯನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮನ್ನ ಯಾವ ಡಾಕ್ಟರ್ ಯಾವ ದೇವರು ಗುಣಪಡಿಸ್ಲಿಕ್ಕಾಗಲ್ಲ. ಸೊ ಈ ಭಾವನೆಗಳನ್ನ ಬದಲಾಯಿಸ್ಬೇಕು. ನಾವು ನೋಡುವ ದೃಷ್ಟಿಕೋನ ಚೇಂಜ್ ಮಾಡ್ಕೋಬೇಕು. ನಾವು ಒಳಿತನ್ನೇ ರಿಪೀಟ್ ಮಾಡಬೇಕು ಹೊರತಾಗಿ ಕೆಡುಕನ್ನಲ್ಲ. ಇವರಿಂದ ನಂಗೆ ಬೇಜಾರಾಯ್ತು, ಇವರಿಂದ ನಂಗೆ ನೋವಾಯ್ತು, ಮತ್ತೊಂದಾಯ್ತು, ಇನ್ನೊಂದಾಯ್ತು, ಇದನ್ನೇ ರಿಪೀಟ್ ಮಾಡೋ ಕೆಲಸ ನಾವು ಮಾಡೋಣ. ಓಕೆನಾ? ಸೊ ಇವತ್ತು ನೀವೆಲ್ಲ ಬಂದು ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಒಂದು ತುಂಬ ಪುಣ್ಯಕಾಲ. ಭಗವಂತ ನಿಮ್ಮೆಲ್ಲರಿಗೆ ಆಯಸ್ಸನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಧೈರ್ಯವನ್ನು ಕೊಡಲಿ. ಯಾಕಂದರೆ ಏನೇ ರೋಗ ನಿಮ್ಮನ್ನು ಹೆದರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಆ ಧೈರ್ಯ ಅನ್ನೋದು ಇದ್ಬಿಟ್ರೆ ಯಾವೆಂಥ ರೋಗ ಬಂದರೂ ಜಯಿಸ್ಬಿಡ್ಬೋದು. ಸೊ ಅದು ನಿಮಗೆ ಸಿಗಲಿ. ಬ್ರಹ್ಮಶ್ರೀ ದೈವರಾತ್ರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.